ಇವತ್ತಿನ ರೆಸಿಪಿ ವಿಡಿಯೋದಲ್ಲಿ ಮನೆಯಲ್ಲೇ ರುಚಿಕರವಾದ ಫ್ರೂಟ್ ಜಾಮ್ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ನಿಮಗೆ ಇಷ್ಟ ಇರೋ ಯಾವುದಾದ್ರೂ ಹಣ್ಣುಗಳನ್ನ ಹಾಕೋಬೋದು. ಒಂದು 4ರಿಂದ 5 ಹಣ್ಣುಗಳನ್ನ ಕಟ್ ಮಾಡಿ ಇಟ್ಕೊಳ್ಳಿ. ಇಲ್ಲಿ ನಾನು ಯಾವ ಹಣ್ಣುಗಳನ್ನ ಹಾಕೊಂಡಿದ್ದೀನಿ ಅಂತ ನೀವು ನೋಡ್ತಿರ್ಬೋದು. ಬೀಟ್ರೋಟ್ ಎಂತಕ್ಕೆ ಮ್ಯಾಂಡೇಟ್ರಿಯಾಗಿ ಹಾಕೊಳ್ಳಿ ಅಂತ ಹೇಳ್ತೀನಿ ಅಂತಂದರೆ, ಯಾಕಂದರೆ ಅದು ಒಂದು ನ್ಯಾಚುರಲ್ ಜಾಮ್ ಕಲರ್ನೇ ಕೊಡುತ್ತೆ. ಸೊ ಅದಕ್ಕಾಗಿ ಬೀಟ್ರೋಟ್ನ ಹಾಕ್ಕೊಳ್ಳಿ ಅಂತ ನಾನು ಹೇಳ್ತೀನಿ ಅಷ್ಟೇ. ಮೊದಲಿಗೆ ಒಂದು ಕಡಾಯಿಗೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ಎಲ್ಲ ಹಣ್ಣುಗಳನ್ನ ಸೇರಿಸ್ಕೊಳ್ಳಿ. ನಂತರ ಅದೇ ಹಣ್ಣುಗಳು ಸೇರಿಸ್ಕೊಂಡಿರುವಂಥದ್ದಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸಕ್ಕರೆಯನ್ನು ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. 2ರಿಂದ 3 ನಿಮಿಷ ಅದು ಕುಕ್ ಆದ ನಂತರ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಬೀಟ್ರೋಟ್ಗಳನ್ನ ಸೇರಿಸ್ಕೊಳ್ಳಿ. ಇದು ಯಾವಾಗ ಕುಕ್ ಆಗಿದೆ ಅಂತ ನಮಗೆ ಗೊತ್ತಾಗುತ್ತೆ ಅಂತ ಹೇಳಿದರೆ, ಸಕ್ಕರೆ ಎಲ್ಲ ಕರಗಿ ಇದು ಒಂಥರ ನೀರಿನ ಥರ ಬಿಟ್ಕೊಳ್ಳುತ್ತೆ. ಆವಾಗ ಇದು ಕುಕ್ ಆಗಿದೆ ಅಂತ ಅರ್ಥ. ಆವಾಗ ಸ್ಟವ್ನ ಆಫ್ ಮಾಡ್ಕೊಂಡು ಇದು ಚೆನ್ನಾಗಿ ಆರಿದ್ಮೇಲೆ ಒಂದು ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಇದನ್ನು ಗ್ರೈಂಡ್ ಮಾಡ್ಕೊಳ್ಳಿ. ಥರ ಅದೇ ಕಡಾಯಿಗೆ ರುಬ್ಬಿಟ್ಕೊಂಡಿರುವಂಥ ಹಣ್ಣುಗಳನ್ನೆಲ್ಲ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಒಂದು ಥಿಕ್ ಟೆಕ್ಸ್ಚರ್ ಫಾರ್ಮ್ ಆಗೋವರೆಗೂ ಇದನ್ನು ಫ್ರೈ ಮಾಡ್ತಾನೆ ಇರಿ. ನೀವಿಲ್ಲಿ ನೋಡ್ತಿರ್ಬೋದು, ಈ ಥರ ಒಂದು ಥಿಕ್ ಫಾರ್ಮಿಗೆ ಬಂದಿದ ನಂತರ ಒಂದು 1/4 ಭಾಗದಷ್ಟು ನಿಂಬೆ ಹಣ್ಣನ್ನ ಇದಕ್ಕೆ ಹಿಂಡ್ಕೊಂಡು ಇನ್ನೊಂದು ಸಲ ಮಿಕ್ಸ್ ಮಾಡಿ ಇದನ್ನು ಒಂದು ಬೌಲ್ಗೆ ಅಥವಾ ಒಂದು ಬಾಕ್ಸ್ಗೆ ಟ್ರಾನ್ಸ್ಫರ್ ಮಾಡಿ ಇದನ್ನು ಒಂದು 2 to 3 hours ರೆಫ್ರಿಜರೇಟ್ ಮಾಡ್ಕೊಳ್ಳಿ. ನೀವಿಲ್ಲಿ ನೋಡ್ತಿರ್ಬೋದು, ಜಾಮ್ ನೀಟಾಗಿ ಸೆಟಲ್ ಆದಮೇಲೆ ಇದೇ ಥರ ಕಾಣುತ್ತೆ. ಇದನ್ನು ನೀವು ನಾರ್ಮಲಾಗಿ ಯಾವುದ್ರ ಜೊತೆ ತಿಂತಿರೋ ಅದ್ರ ಜೊತೆ ತಿನ್ಬೋದು. ಒಂದು ಸಲ ಟ್ರೈ ಮಾಡಿ, ತುಂಬಾ ರುಚಿಕರವಾಗಿರುತ್ತೆ. ಮನೆಯಲ್ಲೇ ಅತಿ ಕಡಿಮೆ ಸಮಯದಲ್ಲಿ ಮತ್ತು ಅತಿ ರುಚಿಕರವಾಗಿ ಕಲರ್ಫುಲ್ಲಾಗಿ ಮಾಡುವಂತಹ ಫ್ರೂಟ್ ಜಾಮ್ ನಿಮ್ಮ ಮುಂದೆ ಸಿದ್ಧ. ಇನ್ನೂ ಹೆಚ್ಚಿನ ಹಾಗೂ ಸುಲಭವಾದ ರೆಸಿಪಿಗಳಿಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಫಾಲೋ ಮಾಡಿ ಕುಕ್ಕಿಂಗ್ ವಿತ್ ನೇತ್ರ ಪೇಜ್. ಧನ್ಯವಾದಗಳು.